यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಸಿಲಿಂಡರ್ ಖಾಲಿ ಸಿಲಿಂಡರ್ ಸಿಗ್ತಾ ಇದಾವ. ಇಲ್ಲ, ಏನಾಗಿದೆ ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದತ್ ಹೇಳಿದ್ರೆ ಒಂದು ವರ್ಗ ಬರೀ ಟೀಕೆನೇ ಟೀಕೆ. ಒಂದು ಸೌಮ್ಯವಾಗಿ ರಾಜಕಾರಣ ಮಾಡ್ಬೇಕಾಗ್ತದೆ. ಅವ್ರಂಗೆ ರಸ್ತೆದ ನಿಂತು ದಿನ ಕೂಗುದು, ದಿನ ಅರಿವಿ ಹರ್ಕೊಳ್ಳೋದು, ಇಂಥ ಒಂದು ಸಂಸ್ಕೃತಿ ನಮ್ಮ ಪಕ್ಷದಲ್ಲ. ಕಾಂಗ್ರೆಸ್ ರೋಲ್ ಏನಿರ್ತದ್ರಿ? ವಿರೋಧ ಪಕ್ಷ ನಾವು. ಬೀದಿಗೆ ಇಳಿಯುವುದೇ ಒಂದು ಸಾಧನೆ ಅಲ್ಲ. ಸಾಧನೆ ಅನ್ನೋದು ಬೀದಿಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೇವಲ್ಲ. 3 ವರ್ಷದ ಸಾಧನೆ ತೋರಿಸಿದೇವಲ್ಲ ತುಮಕೂರದಲ್ಲಿ. ಬೆಲೆ ಏರಿಕೆ ವಿರುದ್ಧ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಹೆಚ್ಚಿಗೆ ಮಾಡ್ತಾರ ಅವರು. ಒಂದ ವಾರದಲ್ಲಿ 2 ಸಲ ಹೆಚ್ಚಿಗೆ ಮಾಡಿದಾರ. ನಿಮಗ್ ಕಾಣೋದಿಲ್ವಾ? ನಿಮಗ್ ಕಾಣೋದಿಲ್ಲ ಮಾಧ್ಯಮದವ್ರಿಗೆ? ನಿಮಗೇನು ಕಾಣ್ತಾ ಇದೆ ಮಾಧ್ಯಮದವ್ರಿಗೆ? ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದೀರಿ ರಾಷ್ಟ್ರ ಮಟ್ಟದಲ್ಲಿ? ನಿಮಗೆ ಇದು ಕಾಣಿಸೋದೇ ಇಲ್ವಾ? ನಿಮ್ಗೇನೋ ಜನರ ಸಮಸ್ಯೆಗಳು ಮಾಧ್ಯಮದವ್ರು ಏನು ಮಾಡ್ತಾ ಇಲ್ಲ. ನೀವು ಮಾಧ್ಯಮದವ್ರು ಮೋದಿ ಟಾಮ್ ಮಾಡ್ತೀರಿ. ಎಲ್ಲ ಮಾಡಿದಾರೆ. ನಿನ್ನೆ ನೀಟ್ ಪರೀಕ್ಷೆ ಬಗ್ಗೆ ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ಆಗಿದೆ. ನಿನ್ನೆ ನೀಟ್ ಬಗ್ಗೆನೇ ಅದು. ನೀಟ್ ಬಗ್ಗೆ ಏನ್ರಿ ನೋಡ್ರಿ, ಆ ಕಾಕ್ರೋಚ್ ಪಾರ್ಟಿಗೆ ಬಿಜೆಪಿ ಸರ್ಕಾರ ಹೆದರಿ ಬ್ಯಾನ್ ಮಾಡಿದೆ. ಅಲ್ರಿ, ನೀವು ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾ ಇದಾರೆ ಇವರು. ಎಲ್ಲ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾರ. ನೀವು ಈಗ ದೇಶಗಳನ್ನ ಎದುರಿಸಲಿಕ್ಕೆ ಆಗ್ತದ ನಿಮಗ? ಆ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ರಿ. ಅದಕ್ಕೆ ಜಿರಳೆಗೆ ಹೆದರಿ ಹೋಗಿಲ್ಲ. ನಗರ ಶಾಸಕರು ಒಂದು ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಒಳಗೊಪ್ಪಂದದ ಕುರಿತಾಗಿ ಮಾತಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರು ಗಾಳಿ ಹೊಡಿತಾರ, ಉಸ್ತುವಾರಿ ಸಚಿವರು ನಗತಾರ, ಕೈ ಮುಗಿತಾರ. ಈಗ ಏನ್ ನಡೆದಿದೆ? ಅವ್ರ ಯಾಕೆ ನಿಕ್ಕಾರ ಹೇಳಿ? ಹುಚ್ಚೇನೋ ಮಾತಾಡ್ತಿದೆ. ಅದು ಹುಚ್ಚರ ಜೊತೆ ಏನ್ ನೋಡೋದತ್ ನಕ್ಕಾರ ಅಷ್ಟೇ. ಹುಚ್ಚದ ತಿಳ್ಕೊಂಡು ನಕ್ಕಾರ. ನೆಗ್ಲೆಕ್ಟ್ ಮಾಡುವುದು ನಗು ಅಂದ್ರೆ ನಿರ್ಲಕ್ಷ್ಯದ ನಗು ಅದು. ಪಾಟೀಲ್ ಗಡಿಯಾರ ಅವರು ಪಾರ್ಟಿ ಅಧ್ಯಕ್ಷ ಕೂತ್ಕೊಂಡೆ ಪ್ರೆಸ್ ಮೀಟ್ ಮಾಡಲ್ಲ, ನಿಮ್ಮ ಅಧ್ಯಕ್ಷರೇ ಮಾಡಲ್ಲ, ನಿಮ್ಮ ಅಧ್ಯಕ್ಷರ ಟೀಕೆ ಮಾಡಲ್ಲ. ಅದ ಹೆಂಗ್ ಸಮರ್ಥನೆ ಮಾಡ್ಕೊತೀರಿ ಕಾಂಗ್ರೆಸ್? ಮತ್ ಕಾಂಗ್ರೆಸ್ ಸಮರ್ಥನೆ ನಿಮ್ದು, ನಾ ಬಿಜೆಪಿ ಅವ್ರದ್ದು ಮಾಡ್ಬೇಕು ಸಮರ್ಥನೆ. ಅನಿವಾರ್ಯ ಮಾಡ್ಲೇಬೇಕಾದ. ಕಾಕ್ರೋಚಿಗೆ ಹೋಗಿರಲ್ಲ ಮತ್ತೆ ಕಾಕ್ರೋಚಿಗೆ ಹೋಗಿಲ್ರಿ. ನೀವು ತಪ್ಪು ತಿಳ್ಕೊಬೇಡ್ರಿ. ಅದು ಸಿಎಂ ಅವ್ರು ಏನ್ ಮಾಡ್ಯಾರ ಈಗ ತಡ್ರಿ, ಯುವಕರು ಟೀ ಶರ್ಟ್ ತಗೊಂಡ್ ಹೋಗಿ ನಾವು ಕಾಕ್ರೋಚ್ ಮಾಡ್ತೀವಿ, ನಮ್ದು ಇದು ಶರ್ಟ್ ಬಿಡುಗಡೆ ಮಾಡ್ರಿ ಅಂತ ಹೇಳಿದಾರೆ. ಅದೇನು ಸಮರ್ಥನೆ ಅಲ್ಲ. ಆಯ್ತಪ್ಪ, ಒಂದ್ ಶರ್ಟ್ ಬಿಡುಗಡೆ ಮಾಡೋಣ ಅಂತ ಹೇಳಿದಾರ ಅವ್ರು. ಅದೇನು ಪಾರ್ಟಿ ಸಮರ್ಥನೆ ಏನದು? ಹುಡುಗರು ಯುವಕರು ಪಾರ್ಟಿ ಇಲ್ಲದ ಏನಿಲ್ಲ ಸರ್. ನಾವ್ ಇದೊಂದು ಕಾಕ್ರೋಚ್ ಇದ್ದು ಅದೇ ಸರ್ ಡಿಕ್ಲೇರ್ ಅದನ್ನ ಬಿಡುಗಡೆ ಮಾಡಿದಾರ ಅವರು. ದೊಡ್ಡವ್ರ ಕಡೆಯಿಂದ ಇವಾಗ ಬುಕ್ ಬರೀತೀನಿ, ಆ ಬುಕ್ ಬಿಡುಗಡೆ ಮಾಡಿಸೋ ನಿಮ್ಮಂತವ್ರು ದೊಡ್ಡವ್ರ ಕಡೆಯಿಂದ ಮಾಡಿಸೋದು ದೊಡ್ಡ ಕೆಲಸನ. ಆ ಬುಕ್ ಬಿಡುಗಡೆ ಮಾಡ್ಯಾರ ಅಂದ್ಕೊಳ್ಳೇನೆ ಅವ್ರ ಆ ಬುಕ್ ಬಗ್ಗೆ ಸಂಬಂಧ ಏನವ್ರು? ಜನತಾ ಪಾರ್ಟಿ ಅದು, ಕಾಂಗ್ರೆಸ್ ಜನತಾ ಪಾರ್ಟಿ ಅಲ್ಲ ಅದು. ನೋಡ್ರಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ರಾಜಕೀಯ ಪಕ್ಷ ಅಲ್ಲ ಅದು. ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ಸಂಘಟನೆ, ಯುವಕರದೊಂದು ಸಂಘಟನೆ ಅದು. ಯುವಕರದೊಂದು ಸಂಘಟನೆ ಅದು. ಭಾರತದ ನೋಡ್ರಿ, ಈ ಸಂದರ್ಭದಲ್ಲಿ ಸ್ವಲ್ಪ ಶಾಂತ ಇರ್ರಿ, ಕೂಲ್ ಇರ್ರಿ ಸ್ವಲ್ಪ. इंशाल इंग्लिश मीडियम स्कूल विजयपुर एडमिशंस ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। ಈ ಭಾರತದ ನಮ್ಮ ಮುಖ್ಯ ನ್ಯಾಯಾಧೀಶರು ಯುವಕರನ್ನ
ಜಿರಳೆಗೆ ಹೋಲಿಸಿ ಮಾತಾಡಿದಾಗ ನೋವಾಯ್ತು ಯುವಕರಿಗೆ, ಈ ದೇಶದ ಯುವಕರಿಗೆ ನೋವಾಗಿ ಕೆಲವೇ ಯುವಕರು ಅವ್ರ ಪದ ಬಳಸಿರೋದನ್ನ ಕೆಲವೇ ಯುವಕರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆಯ್ತಾ? ಮನುಷ್ಯರಲ್ಲಿ ಆಯ್ತು ಒಳ್ಳೆಯವರು ಆಯ್ತು. ಕೆಲವೇ ಯುವಕರು, ಕೆಲವೇ ಮಾಧ್ಯಮದವರು, ಕೆಲವೇ ಯೂಟ್ಯೂಬ್ದವರು, ಕೆಲವೇ ಮಾಹಿತಿ ಹಕ್ಕು ಕಾರ್ಯಕರ್ತರು, ತಡ್ರಿ ಇಲ್ಲ, ಕೆಲವೇ ಮಾಹಿತಿ ಕಾರ್ಯಕರ್ತರು ಯಾರು ಸಾಮಾಜಿಕ ಸಂಘಟನೆ ತೊಡಗೊಂಡಿರ ಅವ್ರಿಗೆ ಕೆಲವೇ ಅಂದ್ರೆ ಎಲ್ಲರಿಗೂ ಹತ್ತುದೆ. ಇವತ್ತ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮಾತಾಡಂತ ಶಬ್ದ ಅಲ್ಲದು ಯುವಕರ ಕುರಿತು. ಅದನ್ನ ನೀವು ಯಾರು ಮಾಧ್ಯಮದವರು ಹೈಲೈಟ್ ಮಾಡೋದಿಲ್ಲ, ವಿರುದ್ಧ ಮಾತಾಡೋದಿಲ್ಲ. ಅದಕ್ಕೆ ಮಾತಾಡ್ಬೇಕಲ್ಲ, ಖಂಡಿಸ್ಬೇಕಲ್ಲ, ನೀವು ದೇಶಕ್ಕಾಗಿ ಜೀವ ಕೊಟ್ಟು ಯುವಕರು ಖಂಡಿಸ್ಬೇಕಲ್ಲ. ದೇಶಕ್ಕಾಗಿ ನಾವು ಖಂಡಿಸ್ತೀವಿ, ಬಹಳ ಸಲ ಖಂಡಿಸ್ತೀವಿ, ಇವತ್ತು ಖಂಡಿಸ್ತೀವಿ. ಅದಕ್ಕೆ ಹೌದು, ತಪ್ಪದು, ಮಾತಾಡಬಾರ್ದಲ್ಲ. ಹೆಂಗ್ ಮಾತಾಡ್ತಾರ? ಜಿರಳೆ ಅಂತ ಜನರಿಗೆ ಜಿರಳೆ ಅಂತಾರ, ಲೂಸ್ ಹಾಕೋದು. ಎಲ್ಲಾರು ಇಡೀ ದೇಶದ ಜನಾನೇ ಖಂಡಿಸ್ತಾರ. ಅದಕ್ಕೆ ಆ ಖಂಡಿಸಿದ್ದೇ ರಿಸಲ್ಟ್. ಇದು ಟಿ ಶರ್ಟ್ ಬಿಡುಗಡೆ ಆಗಿದ್ದು, ಕಾಕ್ರೋಚ್ ಪಾರ್ಟಿ ಆಗಿದ್ದು, ಅದು ಖಂಡಿಸಿದ್ದೇ ಬಿಡುಗಡೆ. ಅದು ಏನ್ರಿ ಭಾಷಿ ಸಾಹೇಬ್ರ, ಅದು ಖಂಡಿಸಿದ್ದೇ. ಅದು ಮಾಡಿದೀವಿ. ನಿಮಗ್ ಅವರು ಒಂದ್ 3 ಮಂದಿ ನಿಂತು ಗಾಂಧಿ ಚೌಕನ ಆದ್ರೆ ನಿಮಗ್ ಕಾಣುತ್ತಲ್ಲ. ನಾವು 100 ಮಂದಿ ನಿಂತ್ರೆ ನಿಮ್ಗೆ ಕಾಣಲ್ಲ. ಏನ್ ಮಾಡೋದು ನಾವು? ನೀವ್ ಯಾರು ಬರುದೇ ಇಲ್ಲ ಅಲ್ಲಿ. ಅವ್ರು ಇದಕ್ ಹೋಗ್ತಿರಿ ರಾತ್ರಿ. ಒಂದು ಭಾಷಿಯವ್ರೆ ಒಂದು ಫ್ರಾಂಕ್ಲಿ ಮಾತಾಡ್ತೀನಿ. ಒಂದ್ ಸಾಮಾಜಿಕ ಜಾಲತಾಣಗಳು ನಿಮ್ ಕಾಂಗ್ರೆಸ್ ಶಾಸಕರು ನೋಡ್ಬಿಡೋದು. ಒಂದೇ ಒಂದು ಟೀಕೆಗಳಿದ್ರೆ, ಒಂದೇ ಒಂದು ಆಕ್ರೋಶ ಇದ್ರೆ ನೀವ್ ಹೇಳಿದ್ ಕೇಳ್ತಾರೆ. ಅಂದ್ರೆ ಏನ್ ಅಂಗಿ ಹರ್ಕೊಂಡು ಹರಿದಾಡೋದ್ರನ್ನೇ, ಅಂಗಿ ಹರ್ಕೊಂಡು ಓಡಾಡೋದ್ರನ್ನೇ ಕಾರ್ಯಕರ್ತರು ಪ್ರತಿಭಟನೆ ಏನದು? ಯಾವ ವೇದಿಕೆ ಮೇಲೆ ಖಂಡಿಸ್ಬೇಕು, ಯಾವ ವೇದಿಕೆ ಮೇಲೆ ಪ್ರತಿಭಟನೆ ಮಾಡ್ಬೇಕು ಮಾಡ್ತಾರೆ. ಮಹಿಳಾ ಅವ್ರು ಮಾಡ್ಯಾರ, ಯುವಕರು ನಿನ್ನೆ ಮಾಡ್ಯಾರ ದೊಡ್ಡ ಪ್ರಮಾಣದಾಗ. ಇನ್ನೊಂದು ವಿಷಯ ಹೇಳ್ತೀನಿ, ಸರ ಒಂದ್ ಹೇಳ್ತೀನಿ. ಇಲ್ಲಿ ಕೂತ್ರಿ ನೀವು ಎಲ್ಲರೂ ಫ್ರಾಂಕ್ಲಿ ಮಾತಾಡೋನು. ನಾಯಕರ ನೀವು ನೋಡ್ರಿ, ಆದೇಶದವ್ರು 6, 7, 8 ಗಂಟೆಗೂ ಅವ್ರ ಸಭಾ ಇರಲಿ ದರ್ಬಾರ್ ಗ್ರೌಂಡ್ನಾಗ. ನೀವೆಲ್ಲರೂ ಹಾಜರಿರ್ತೀರಿ. ನೀವೆಲ್ಲರೂ 8, 9 ತನಕ ಹಾಜರಿದ್ದು ಆ ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ತೀರಿ. RSS ದವ್ರು ನಮ್ಮದು ಯಾಕೆ ಮಾಡೋದಿಲ್ಲ? ಅದೇ ತರ ಮಾಡ್ಬೇಕಲ್ಲ. ಅವ್ರಂಗೆ ಮಾಡೋದಿಲ್ಲ, ನಾವು ಅವ್ರಂಗೆ ಮಾಡೋದಿಲ್ಲ. ನೀವು ಮಾಡಲ್ಲ, ನಮ್ಗೆ ನೋಡಲ್ಲ. ನೀವು ಅಧಿಕಾರದ ಇದ್ರಾಗದಿರಿ, ನಿಮ್ಗೆ ಹೆಂಗ್ ಪ್ರೆಸ್ ಮೀಟ್ 14 ವರ್ಷ ಆಯ್ತು ನಾವು ಅಧಿಕಾರದಿಂದ ದೂರ ಇದ್ದೀವಪ್ಪ ಮಾರ. ಕಾಂಗ್ರೆಸ್ನವರು ಒಂದು ಸರಿಯಾದ ಪ್ರೆಸ್ ಮೀಟ್ ಕರೆಯಂಗಿಲ್ಲ, ಸರಿಯಾಗಿ ಮಾಹಿತಿ ಕೊಡಂಗಿಲ್ಲ. ನೀವು ಆಯ್ತು, ಕಾಂಗ್ರೆಸ್ದವ್ರು ಯಾವಾಗ ಒಂದು ಮಾಹಿತಿ 14 ವರ್ಷ ಆಯ್ತು ತಡ್ರಿ. 14 ವರ್ಷ ಆಯ್ತು, 14 ವರ್ಷ ಆಯ್ತು. ಈ ಮೀಡಿಯಾ ಮೋದಿಯವ್ರ ಮುಂದೆ ನಿಂತು ಒಂದು ಪ್ರಶ್ನೆ ಕೇಳಿಲ್ಲ. 14 ವರ್ಷ ಆಯ್ತು ಇವತ್ತಿಗೆ. ನೀವು ಕಾಂಗ್ರೆಸ್ ಅವ್ರೊಂದು ಮಾಹಿತಿ ಕೊಡಲಿಲ್ಲ ಯಾವಾಗ ಒಂದ್ಸಲ ಅಂದ್ರೆ ಟೀಕೆ ಮಾಡ್ತೀರ ಅದನ್ನ. 14 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಪತ್ರಕರ್ತರು ನಿಂತಿಲ್ಲ. ಇನ್ನೊಂದು ಇದು ಖರೆ ಬರೋಬರ. ಇಲ್ಲ ಕರೆಕ್ಟ್ ಒಪ್ಕೋತೀನಿ ನಾ ಈ ಮಾತಿಗೆ. 100ಕ್ಕೆ 100 ಒಪ್ಪಬೇಕಿದು. ಅಲ್ಲ ರೀ, ಅಲ್ರಿ ಮತ್ತ ಹಂಗಾರ ನಿನ್ನಿನ ದಿವ್ಸ ಅಂದ್ರೆ 12 ವರ್ಷದಿಂದ ಮೌನಿ ಬಾಬಾ ಮಾತಾಡಲ್ಲ ಅಂತಿದ್ರಲ್ಲ, ಅವ್ರು ಮಾತಾಡ್ಬೇಕಂತಿತ್ತ? ಇವ್ರಿಗೆ ಕೇಳಿಸ್ಬೇಕಾ? ಅವ್ರು ಮಾತಾಡಿದಾರ. ಒಂದು ಪ್ರೆಸ್, ಒಂದು ಪತ್ರಕರ್ತರು, ನಿಮ್ಮದೇ ಒಂದು ಪ್ರಶ್ನೆ ಕೇಳ್ರಿ ಮೋದಿ ಅವರಿಗೆ. ನಾರ್ವೆ ಅಲ್ಲಿ ನೋಡ್ರಿ, ಇಡೀ ಜಗತ್ನಾಗೆ ಮರ್ಯಾದೆ ಹೊಂಟೈತಿ. 2 ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಪರದೇಶದ ಪತ್ರಿಕಾ ರಂಗದೊಳಗೂ ಏನೋ ಒಂದು ಇದಿಲ್ಲ. ಅಂದ್ರೆ ಪತ್ರಿಕಾಗೋಷ್ಠಿ ಪ್ರಧಾನಿ ಆದವರು ಒಂದು ಏನೋ ಒಂದು ವಿದೇಶಕ್ಕೆ ಹೋದ್ಮೇಲೆ ಮಾಡೋದಿಲ್ಲ. ಹೊರದೇಶದಾಗ ನಾರ್ವೆದಾಗ ಹೋಗಿ ಪತ್ರಕರ್ತ ಪ್ರಶ್ನೆಗೆ ಒಂದು ಹುಡುಗಿ ಪ್ರಶ್ನೆಗೆ ಓಡ್ ಹೊಂಟ್ರ ಪ್ರಧಾನಮಂತ್ರಿಗಳು, ಓಡ್ ಹೊಂಟ್ರ. ಅದು ಬ್ಲಾಕ್ ಮಾಡ್ಯಾರ. ಇವತ್ತು ಒಂದು ಮರ್ಯಾದೆಗೇಡಿ ಕೆಲಸ ನಮ್ಮ ದೇಶದ. ಪಾರ್ಲೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿ ಆ ಇಟಲಿ ಪ್ರಧಾನಮಂತ್ರಿ ಕೊಟ್ಟು 1800 ವರ್ಷ ನಾನು ನೋಡಿ ಮೊನ್ನೆ ಇಟ್ಲಿ ಹೋದಾಗ. ನೀವು ನಾರ್ಮಲ್ ಆಗಿ ಒಬ್ಬ ಹುಡುಗಿಗೆ ಏನಾದ್ರು ನೀವು ಒಂದು ಚಾಕ್ಲೇಟ್ ಕೊಟ್ರೆ ಏನು ಇಷ್ಟ ಹೊಡಿತಾರ ಜನ. ನಮ್ಮ ದೇಶದ ಪ್ರಧಾನಿ ಇನ್ನೊಂದು ಪ್ರಧಾನಿಗೆ ಹೋಗಿ ಇದನ್ನು ಕೊಟ್ಟಿದ್ದಾರೆ, ಚಾಕ್ಲೇಟ್. ಅವ್ರು ಹೊಡೆದಿಲ್ಲ ಅಷ್ಟೇ. ನೀವ್ ಹೇಳುದೇನು ಹೊಡಿಬೇಕಾಗಿತ್ತು, ಹೊಡೆದಿಲ್ಲ ಅವ್ರು. ಚಾಕ್ಲೇಟ್ ತಗೊಂಡು ಕುಡುದ ನೋಡ್ರಿ. ನೀವು ಅದು ಅಂತಾರಾಷ್ಟ್ರೀಯ ಅಲ್ಲ, ದೇಶದ ಅದು ವೈಯಕ್ತಿಕ ಅಂತ ತಿಳ್ಕೊಂಡ್ಬಿಡ್ತೀವಿ. ಆಯ್ತಾ? ಅದು ವೈಯಕ್ತಿಕ ಹೆಂಗ ಆಗ್ತದ್ರಿ? ಇಲ್ಲಿ ದೇಶದ ಬೆಂಕಿ ಉರ್ಲಿಕತ್ತದ, ಮಣಿಪುರ ಸುಡಾಕತ್ತೈತಿ. ಇಲ್ಲಿ ದೇಶದ ಪೆಟ್ರೋಲ್ ಸಿಗಲ್ದು, ಗ್ಯಾಸ್ ಸಿಗಲ್ದು, ಬೆಲೆ ಏರಿಕೆ ಅದ.
ಅಲ್ಲಿ ನೀವು ಡ್ಯಾನ್ಸ್ ಮಾಡಕ್ ಹೋಗ್ತೀರಿ ಇಟ್ಲಿಗೆ. ಪ್ರಧಾನಮಂತ್ರಿ ಕೆಲಸನ ಇದು? ಇಲ್ಲಿ ದೇಶದಾಗ ಏನಾಗಿದೆ? ಚಾಕ್ಲೇಟ್ ಒಂದೇ ಕಂಡಿದ್ದು ಉಳಿದ ಒಪ್ಪಂದಗಳು ಯಾಕೆ ಕಂಡಿಲ್ಲ? ಬಿಜೆಪಿ ಅವ್ರಿಗೆ ಒಂದು ಕಲಾ ಇದೆ. ಬಿಜೆಪಿ ಅವರಲ್ಲಿ ಒಂದು ಕಲಾ ಏನಿದೆ, ಒಂದ್ ನಿಮಿಷ, ಕಲಾ ಏನಿದೆ ಅಂದ್ರೆ ದೊಡ್ಡ ಶಕ್ತಿ. ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ, ಅದು ಕಲಾ ಇದೆ ಅವ್ರು. ಸಮರ್ಥನೆ ಮಾಡಂತದೇ ಮಾಡ್ತಾರ ಅಂತ ಅವ್ರ ಹತ್ತಾರ. ಹೌದು, ಅದನ್ನು ಮಾಡ್ತಾರ. ಅವ್ರೇನ್ ಹೇಳಿದ್ರು, ಮೆಲೋಡಿ ಚಾಕ್ಲೇಟ್ ಕೊಡೋದು ಆರೋಪ ಮಾಡ್ತೀವಿ. ಒಂದು ದೇಶ ಬೇರೆ ದೇಶಕ್ಕೆ ಸ್ವೀಟ್ ಕೊಡೋದು ಅದು ನಮ್ಮ ಸಂಸ್ಕೃತಿ ಅದ. ಅದ್ರಲ್ಲಿ ಸ್ವೀಟ್ ಕೊಡ್ತಾರೆ, ಅದ್ರಿಗೆ ಭಾರತೀಯ ಸಂಸ್ಕೃತಿ ನಾ ಏನ್ ಹೇಳ್ದೆ, ಅವ್ರ ಹತ್ರ ಕಲಾ ಇದೆ. ಬಿಜೆಪಿ ಅವ್ರ ಹತ್ರ ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ. ಅಲ್ಲಿ ಹೋಗನ ಸಂಪ್ರದಾಯ ಆಯ್ತಾನೆ. ರಮೇಶ್ ಜಿಂಜಣಗಿ ಅವರು 5,000 ಕೋಟಿ ರೂಪಾಯಿ ಹೊಂದಿದ್ದಾರೆ. ಯಾವ್ದಕ್ಕೆ? ರಮೇಶ್ ಜಿಂಜಣಗಿ ಅವರು ಹೇಳಿದ್ರು, ಎಲ್ಲಿ ನೋಡ್ರಿ, ಎಲ್ಲಿ ಹೊರಗೆ ಕಾಣಬೇಕಲ್ಲ. 5,000 ಕೋಟಿ ಯಾರು ತಂದು ಇವ್ರು ನೋಟ್ ಕೊಡಲ್ಲ. ಜಿಗಜಿನಿ ಅವರ ರೊಕ್ಕ ಕೇಳಲ್ಲ, ನಾವು ರೊಕ್ಕ ಕೇಳಲ್ಲ. ನೋಡ್ರಿ, ಉದಾಹರಣೆ ಹೇಳ್ತೀನಿ ಕೇಳ್ರಿ. ರೊಕ್ಕ ಕೇಳ್ತಿಲ್ಲ, ವರ್ಕ್ ತೋರಿಸ್ರಿ. ಇಷ್ಟು ವರ್ಕ್ ನಾವು ಮಾಡಿ ಒಂದು ತೋರಿಸ್ರಿ. MP ಅವರು ತಂದು ವಿಮಾನ ನಿಲ್ದಾಣ ಯಾರು ತಂದಿದ್ದು? MP ಅವರ ವಿಮಾನ ನಿಲ್ದಾಣ ಯಾರು ಒಳಗಾಯ್ತು ವಿಚಾರ ಮಾಡ್ರಿ. ನೋಡು, ರಾಜ್ಯ ಸರ್ಕಾರ ಇವತ್ತು ಬರೇ ಅಡಿಗಲ್ ಹಾಕಿ ಹೋದ್ರು. MB ಕಾರಜೋಳ ಅವರು ಕೆಲಸ ಮಾಡಿದಾರೆ, ಇಲ್ಲ ಅನ್ನೋದಿಲ್ಲ ಆ ವಿಷಯದಲ್ಲಿ. ಮುಂದೆ ಅದನ್ನ ಒಂದ್ ಹಂತಕ್ಕೆ ತಂದು ಕೆಲಸ ಮಾಡಿದ್ರು MB ಪಾಟೀಲ್. ಅಡಿಗೆಲ್ಲ ಹಾಕಿದ್ದು ಅಭಿವೃದ್ಧಿ ಅಲ್ಲ, ಮುಕ್ತಾಯ ಮಾಡೋದು ಅಭಿವೃದ್ಧಿ. ಅದು ತಿಳ್ಕೊಳ್ಳಿ. ಅಡಿಗೆಲ್ಲ ಹಾಕ್ತಾನೆ ಅಂದ್ರೆ ಮಾಡ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ದಲ್ಲಿ ಕೇಸ್ ಇದೆ, ಅದಕ್ಕೆ ಪೆಂಡಿಂಗ್ ಬಿದ್ದದ. ಅದು ನೀವು ಟೀಕೆಗೋಸ್ಕರ ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಗೆ ಎಲ್ಲಾ ವಿಷಯಕ್ಕೆ ಬರ್ತಿದ್ದು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಏನಂದ್ರೆ ಭೂಮಿ ಅಡಿಗಲ್ ಹೋಗಿ ನೀವು ತೆಗೆದು ನೆಲಕ್ಕೆ ಕುಲಕರ್ಣಿ ಅವ್ರು ಯಾಕೋ ನೋಡ್ರಿ, ನಿಮ್ ಕೆಲಸ ವಾಸಿಗೆ ಮಾಡ್ತಾ ಇದ್ದಾರ. ಅವೆಲ್ಲ ಹಂಗ ಇರುದಿಲ್ಲ, ಅವೆಲ್ಲ ಹಂಗ ಬರ್ತಿರ್ತಾವ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ನಗರ ಸುತ್ತಮುತ್ತ ಓವರ್ ಬ್ರಿಡ್ಜ್ಗಳನ್ನು ಒಂಥರ ಅಡ್ಡಾಡ್ಬಿಡಿ. ಆಗ್ಯದ ಇಲ್ಲ ಹೇಳಬೇಕು. ನೀವು ಸುಮ್ಮನೆ ಅಲ್ಲ, ಬ್ರಿಡ್ಜ್ ಹೋಗಿ ಹೈವೇಗೆ 2 ತಾಸು ಹೋಗ್ಬೇಕು, 3 ತಾಸು ಹೋಗ್ಬೇಕಾಗಿತ್ತು. ಕೇಳ್ರಿ ರೋಡ್ ಹೋಗ್ರಿ. ಸೋಲಾಪುರ ಹೈವೇ ಇವ್ರ ಕಾಲಕ್ಕೆ ಆಗಿದ್ದಲ್ಲ. ರೋಡ್ ಸರಿ ಅಂತ ಹೊಡೆದ್ರೆ ಅದನ್ನ ಗಡ್ಕರಿ ಅವ್ರ ಅದು ಅವ್ರಿಗೆ ಬರೋದಲ್ರಿ. ಇವ್ರಿಗೆ ಗೊತ್ತೂ ಇಲ್ಲ. ಗಡ್ಕರಿ ಶಾಂಕ್ಷನ್ ಮಾಡಿದ್ರು ಗೊತ್ತೂ ಇಲ್ಲ. ಕಾಂಗ್ರೆಸ್ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಒಪ್ಕೊಂತಾರೆ ರೋಡ್ ಕರಿ. ಗಡ್ಕರಿ ರೋಡ್ ಮಾಡಿ ರೋಡ್ ಕರಿ. ಬರ್ರಿ ನೀವು ಬರ್ರಿ ಗಣೇಶ್ ಸರ, ಯಶವಂತರಾಯಗೌಡ ಪಾಟೀಲ್ ಕಾಂಗ್ರೆಸ್ ಶಾಸಕರು. ಅವರೇ ಬಿಜೆಪಿಯ ಗಡ್ಕರಿ ಅವರನ್ನ ಹೊಗಳಿಕೊಂಡಾರೆ. ನಾವನ್ನು ಒಪ್ಕೋತೀನಿ. ಇವತ್ತ ನಾವೆಲ್ಲರೂ ಒಪ್ಕೋತೀವಿ. ಗಡ್ಕರಿ ಅವರು ರೋಡ್ಗಳು ಮಾಡಿದ ನಿಜ. ಜಿಗಜಿನಿಗೆ ಅವ್ರು ಹೇಳ್ತಾರ ಅಷ್ಟೇ, ಅವ್ರು ಏನು ಮಾಡಿಲ್ಲ.
55 ವರ್ಷ ತಮ್ಮ ಸರ್ಕಾರ ಬರೇ 70 ವರ್ಷ ಅಂದ್ರೆ ನೀವು ಬದನಾವ್ ಮಾಡ್ತೀರಿ. 55 ವರ್ಷ ಕಾಂಗ್ರೆಸ್ ಸರ್ಕಾರ ಅಷ್ಟೇ. ಈಗ ಉದಾಹರಣೆಗೆ ಇಲ್ಲಿ ಬಸವಣ್ಣನ ರೈಲ್ವೆಗೆ ಅವ್ರಿಗೆ 65 ಕೋಟಿ ತಂದಿದ್ದೀನಿ, ನಿಮ್ಮ ಜಟ್ಟೂರು ಮತ್ತೆ ನಿಮ್ಮ ಇಲ್ಲಿ ಸಹಕಾರ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ ಸಂಸದರು. ಹೌದಲ್ರಿ, ಇವ್ರು ತಂದ್ರು ಅವ್ರ ಸ್ವಂತ ಮನೆ ಕೆಲ್ಸದ ತರ. ಇದು ಏನದು ಗಣೇಶ ನಗರ ಹತ್ರ ಅದು ಯಾವ ಸರ್ಕಲ್ ಹತ್ತಿರೋದು, ಅಲ್ಲಿನೂ ಅಂಡರ್ ಪಾಸ್ ರೋಡ್ ಆಗ್ತಾ ಇದೆಯಲ್ಲ, ಬೆಂಗಳೂರು ಬೈಪಾಸ್. ನೀವು ಯಾರಿಗೂ ಕರೀಲಾರ್ದೇನೆ ಸರ್ಕಾರ ಇದೆ, ಇಲ್ಲಿ ಒಂದು ಸರ್ಕಾರ ಇದೆ, ಆ ಬಿಜೆಪಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಾರ್ದೇನೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ತಗೊಂಡು ನೀವೇ ಉದ್ಘಾಟನೆ ಮಾಡಿರ್ತಾರೆ. ನೀವು ಒಂದ್ ನಿಮಿಷ ನಿಮಗೆ ಸಹಕಾರ ಬೇಕಾಗಿಲ್ಲ, ನೀವು ಯಾರ್ದು ಕೋಆಪರೇಷನ್ ಬೇಕಾಗಿಲ್ಲ, ನಿಮಗೆ ಯಾರ ಜೊತೆ ಹೊಂದಾಣಿಕೆನೇ ಇಲ್ಲ. ನೀವು ಸಂಸದರಾಗಿ 40 ವರ್ಷ ಆಳದವರು, ಮಂತ್ರಿ ಆಗಿ ನಿಮಗೆ ಪ್ರೋಟೋಕಾಲ್ ಬಗ್ಗೆ ನಾಲೆಜ್ ಇಲ್ಲ. ಯಾರಿಗೆ ಕರೀಲಾರ್ದೇನೆ ಮಾಡಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರು ನೀವು ಇದನ್ನು ಎಸ್ ನೀವೇ ಹೇಳ್ತಾ ಇದ್ದೀರಿ, ನಾವು ಹೇಳೋದಿಲ್ಲ. ರಾಹುಲ್ ಗಾಂಧಿಗೆ ಜೋಕರ ತಂದಾರ, ಅದು ಹೆಂಗ ಏನ್ ಅನಿಸ್ತದೆ? ಯತ್ನಾಳ್ ಅವರು ರಾಹುಲ್ ಗಾಂಧಿಗೆ ಎತ್ಕೊಂಡು ಹೋಗ್ತಾರ, ಕೇಳಪ್ಪ, ಇಲ್ಲಿ ಹೇಳ್ತಿ ಕೇಳ. ನಮ್ಮ ಲೆವೆಲ್ದಲ್ಲಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ ನಾವು. ಸಂಸ್ಕೃತಿ ಏನು ಮಾತಾಡ್ತಾರ ಅವ್ರು, ಅಂಥವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ಗೆ ಹೋದಂಗೆ ಆಗ್ತದೆ. ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ ನಾವು. ಅಂದ್ರೆ ಈಗ ನೀವು ಅದನ್ನೇ ಹೇಳಿರೋದವರು ಸಂಸ್ಕೃತಿ ಈಗ ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕೊಂಡು ಹೋಗಕತ್ತಾರ ಅಂತ MP ಅವರು. ಹುಚ್ಚರಿ, ಅವ್ರಿಗೆ ಸಂಸ್ಕೃತಿ ಇಲ್ಲ, ವಿರೋಧ ಪಕ್ಷದ ನಾಯಕ ಹೆಂಗಿರ್ಬೇಕು? ನೀವು ನೋಡ್ರಿ ಶರ್ಟ್ ಹಾಕ್ಬೇಕಾ? ಹ್ಯಾಂಗ್ ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳ್ರಿ ಅದನ್ನೇ ಹೇಳಿರೋದು. ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು. ನೀವರ ಇಲ್ಲಿ ಕೇಳ್ರಿ, ಏನು ಡ್ರೆಸ್ ತೊಡಬೇಕು, ಏನು ಆಹಾರ ತಿನ್ಬೇಕು, ಬಿಜೆಪಿ ಅವ್ರಿಗೆ ಕೇಳಿ. ಒಂದ್ ನಿಮಿಷ, ಅವ್ರು ಹೇಳಿದ್ದೆ ಆಹಾರ ತಿನ್ಬೇಕು, ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತೇನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನು ಡ್ರೆಸ್ ತೊಡಬೇಕು ತೊಡ್ತಾರ. ಟಿ ಶರ್ಟ್ ಅದ್ರದ್ದು ಒಂದು ಹಿನ್ನೆಲೆ ಇದೆ. ಯಾಕೆ ಟಿ ಶರ್ಟ್ ತೊಟ್ರು? ತಡಿಯಪ್ಪ, ಆಯ್ತು. ನಾವು ಸಣ್ಣವರಿದ್ದಾಗ ನಾನು ಒಂದ್ ನಿಮಿಷ, 73 ವರ್ಷ, ನನಗೆ 55 ವರ್ಷದಿಂದ ಈ ಕಡೆ ಹೇಳ್ತೀನಿ. ನಾನು ಅದು ಮೊದಲು ಸಣ್ಣವಿದ್ದೆ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಾಕಿಂಗ್ ಆಗಲಿ, ಮನೆಯಿಂದ ಹೊರಗೆ ಬೀಳುವುದಾಗಲಿ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಹೆಣ್ಮಗಳು, ಪ್ರತಿಯೊಬ್ಬ ಮನುಷ್ಯ ತುಂಬ ಶೆರಗು ಹೊಚ್ಕೊಂಡು, ಗಂಡಸ ಬಟ್ಟೆ ಹೊತ್ಕೊಂಡು ಹೊರಗೆ ತಿರುಗಾಡ್ತಿದ್ದೆ. ಇವತ್ತು ಬರಮೋಡ ಹಾಕೊಂಡು ಇಟ್ಟಿಟ್ರ ಮೇಲೆ ಊರು ತುಂಬ ತಿರುಗಾಡ್ತಾರೆ ಜನ. ಒಂದ್ ನಿಮಿಷಪ್ಪ, ಇಟ್ಟಿಟ್ಟೆ ಟಿ ಶರ್ಟ್ ಭಾಳ ಓದಾಡನು, ಭಾಳ ಒಳ್ಳೆ ದೊಡ್ಡ ಪತ್ರಕರ್ತರ ಆಗ್ತಿ ತಿಳ್ಕೊಬೇಡ್ರಿ. ಅಲ್ಲ, ಒಂದ್ ನಿಮಿಷ ನಂದು ಕೇಳ್ಬೇಕು ಇತಿಹಾಸ. ನೀವು ಮೊದಲ ಒಂದ್ ನಿಮಿಷ ಅದೇ ಹೇಳತ್ತೀನಿ, ಮತ್ತೆ ಅದೇ ಹೇಳಕತ್ತೀನಿ. ಒಂದ್ ನಿಮಿಷ ಸರ್, ಮುಗಿಸ್ತೀನಿ ಸರ್, ಇದೊಂದು ಮಾತು ಮುಗಿಸ್ತೀನಿ. ಹಾಫ್ ಶರ್ಟ್ ಹಾಕಿದ್ರೆ ಬೈತಿದ್ರು ಅವಾಗ. ಹಾಫ್ ಶರ್ಟ್ ಫುಲ್ ಶರ್ಟ್ ಹೊಲಿಸ್ಬೇಕಿಲ್ಲ ಕೇಳ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದದ? ಬರ್ಮೋಡ ಟಿ ಶರ್ಟೇ ಸುಪೀರಿಯರ್ ಡ್ರೆಸ್ ಆಗ್ಯಾವ. ರಾಹುಲ್ ಗಾಂಧಿ ಟಿ ಶರ್ಟ್ ಹಾಕಲಿಕ್ಕೆ ಒಂದು ಕಾರಣ ಇದೆ. ಅವರು 4750 ಕಿಲೋಮೀಟರ್ ಇದು ಮಾಡಿದ್ರು, ಭಾರತ್ ಜೋಡೋ ಮಾಡಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದ್ರು ಬಿಜೆಪಿ ಅವರು. ಟಿ ಶರ್ಟ್, ಈಗ ನೀವು ವಾಕಿಂಗ್ 1 ಕಿಲೋಮೀಟರ್ಗೆ ಟಿ ಶರ್ಟ್ ಹಾಕ್ತೀರಿ, 4500 ಕಿಲೋಮೀಟರ್ ತಿರುಗಾಡೋ ಮನುಷ್ಯ ಟಿ ಶರ್ಟ್ ಹಾಕೊಂಡು ಗಾಳಿ ಆಡ್ಲಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದಾಗ ಅವರು ಟಿ ಶರ್ಟ್ಗೆ ಇರಲ್ಲಪ್ಪ, ನಮ್ಮ ಟಿ ಶರ್ಟ್ ಎಲ್ಲಿ ನಾವು ಇಂಥವ್ರು ಇದ್ದೀವಿ ಅಂತ ಅವರು ತೋರ್ಸಾಕ ಅದು ಹಾಕಿದ್ರು ಅಷ್ಟೇ. ಇವ್ರು ದೊಡ್ಡ ಸರ್, ಬಿಜೆಪಿ ದೊಡ್ಡ ಸರ್. ನಮ್ಮ ದೊಡ್ಡ ಸಾಹೇಬ್ರ ಅಂತೀನಿ ಆಯ್ತಾ. ನಮ್ಮ ದೇಶದ ದೊಡ್ಡ ಸಾಹೇಬ್ರಗತ್ಲೆ ತಾಸಿಗೆ ಒಂದೊಂದು 10 ಲಕ್ಷದ ಟಿ ಶರ್ಟ್, 10 ಲಕ್ಷದ ಕೋಟ್, ಡ್ರೆಸ್, ಮತ್ತ ಅದ್ ಯಾವ್ದೋ ಇಂಡೋನೇಷ್ಯಾದ ಯಾವ್ದೋ ಅಣಬೆ 4 ಲಕ್ಷ 5 ಲಕ್ಷದ ಅಣಬೆ ತಿನ್ಕೊಂಡು ದೇಶಕ್ಕೋಸ್ಕರ ತಿಂತಾರ ಅವರು.
ಅಲ್ಲ ಟಿ ಶರ್ಟ್ ಒಂದು 400 ರೂಪಾಯಿ ಪ್ರಧಾನಿಗಳು ಹೇಗಿರಬೇಕು ಅಂತ ಅವರು ಮಾಡ್ತಿರೋ ದೇಶಕ್ಕೆ ಇವರು ನಾಗರಿಕ ವಿರೋಧ ಪಕ್ಷದ ನಾಯಕರಾಗಿ ಏಕಾಂತಕ ಭಾರತದ ನಾಗರಿಕ ಹೆಂಗಿರ್ಬೇಕು ಹಂಗ ಅದಾರ ಈಗ ನಾವು ಬಿಜೆಪಿ ಭಾರತದ ನಾಗರಿಕ ಹೆಂಗಿರ್ಬೇಕು ಹಂಗ ಅದಾರ್ರಿ ಮಾಡೋದು ಒಂದು ಮೆಲೋಡಿ ಚಾಕ್ಲೇಟ್ ಮೆಲೋಡಿ ಟ್ಯಾಕ್ಲೇಟ್ ಗಂಡಸರು ಕೊಟ್ಟಿಲ್ಲ ಅವ್ರು ಹೆಣ್ಮಕ್ಳಿಗೆ ಕೊಟ್ಟರು ಇದು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।